ಬೆಳಗ್ಗೆ ಕೂಲಿ ಕೆಲಸ, ರಾತ್ರಿ ದರೋಡೆ ಕೆಲಸ, ಸಿನಿಮಾ ಶೈಲಿಯಲ್ಲಿ ATM ಮಷಿನ್ ಕಳ್ಳತನ ಮಾಡಿದ್ದಾರೆ. ಹೆಂಗೆ ಗೊತ್ತಾ? ತಳ್ಳೋ ಗಾಡಿ ಇರುತ್ತಲ್ಲ, ಆ ತಳ್ಳೋ ಗಾಡಿಯನ್ನು ತಂದು ATM ಮಷೀನನ್ನು ನೀಟಾಗಿ ಅದರ ಮೇಲೆ ಇಟ್ಕೊಂಡು ಎಸ್ಕೇಪು. ATM ಕದ್ದು ತಳ್ಳುವ ಗಾಡಿಯಲ್ಲಿ ಇಟ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಖದೀಮರ ಕೈಚಳಕ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾಕತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಘಟನೆ ಇದು. ಬೆಳಗಾವಿ ತಾಲೂಕು ಹೊಸ ವೆಂಟಮೂರಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ. ನಿಮಗೆ ಒಂದು CCTV ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾರೆ ಅಂತ ಅಂದರೆ ಏನೋ ವ್ಯಾಪಾರ ಮಾಡಿಕೊಂಡು ಹೋಗೋರು ಬರೋರು ಅಂತ ಅನಿಸುತ್ತೆ. ಬಟ್ ಇದು ರಾತ್ರಿ ಸಮಯದಲ್ಲಿ ಆಗಿರೋದು ಇದು. ಸೊ 3 ಜನ ಖದೀಮರು ಇಂಡಿಯಾ ATMಗೆ ಕನ್ನ ಹಾಕಿದ್ದಾರೆ. ATM ಕದ್ದು ತಳ್ಳುವ ಗಾಡಿಯಲ್ಲಿ ಇಟ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಖದೀಮರ ಕೈಚಳಕ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿರೋದು. ಕಾಕತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಯಾವಾಗ ನಡೆದಿರುವಂಥ ಘಟನೆ ಇದು? ಈ ಖದೀಮರನ್ನ ಹಿಡಿದಿದ್ದಾರಾ? ಮತ್ತೆ ಇವ್ರ ಪ್ಲಾನ್ ಇದೆಯಲ್ಲ ನೋಡಿ, ಒಳ್ಳೆ ಏನೋ ಸೇಲ್ ಮಾಡೋ ಥರ ಬಂದು ಆ ರೀತಿಯಾಗಿ ಕದ್ದಿದ್ದಾರೆ. ಇವ್ರ ಡ್ಯೂಟಿನೇ ಇದಾ ಅಂತ? ರಾಮ, ಏನಂತಂದ್ರೆ ನಿನ್ನೆ ರಾತ್ರಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಏನೋ ರಾತ್ರಿ ಹೊತ್ತು ತಳ್ಳು ಗಾಡಿ ಮೂಲಕ ಬಂದು ATM ಮಷೀನ್ ಅನ್ನೇ ಕತ್ತು ಹೋಗಿರ್ತಕ್ಕಂಥದ್ದು. ಇದು ಬೆಳಗಾವಿಯ ಕಾಕತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆತಕ್ಕಂಥದ್ದು. ಏನೋ ಹೆದ್ದಾರಿ ಪಕ್ಕದಲ್ಲಿ ಇರುವಂತಹ ATM ಮನೆಗೆ ಕಣ್ಣು ಹಾಕಿರುವಂತಹ ಖದೀಮರು ಏನು ಒಂದು ಉಪಾಯನ ಮಾಡಿಕೊಂಡು ಬಂದು ಏನೋ ತಳ್ಳು ಗಾಡಿಯಲ್ಲಿ ಬಂದು ಅದನ್ನ ಏನು ಎತ್ಕೊಂಡು ಹೋಗಿರ್ತಕ್ಕಂಥದ್ದು. ಸದ್ಯ ಈಗ ಆರೋಪಿಗಳಿಗಾಗಿ ಪೊಲೀಸರು ಕೂಡ ಹುಡುಕಾಟನ ಆರಂಭಿಸಿದ್ದಾರೆ. ಸ್ಥಳಕ್ಕೆ ಕಮಿಷನರ್ ಬೋರ್ಸೆ ಕೂಡ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.